ಸೊ ಲೈಫಲ್ಲೂ ಅಷ್ಟೇನೆ ಮನುಷ್ಯ ಯಾವಾಗ ಬೇರೆಯವರು ನನ್ನನ್ನು ಗುರ್ತಿಸ್ಲಿ ಅಂತ ಟ್ರೈ ಮಾಡೋದಕ್ಕಿಂತ ಮುಂಚೆ ಅವನು ಗುರ್ತಿಸ್ಕೋಬೇಕು, ಅವನಿಗೆ ಅವನು ಅರ್ಥ ಆಗಬೇಕು. ನಿಜ. ಯಾಕಂದರೆ ಈಗ ನಮಗೆ ನಾವು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಆಶಯಗಳು, ನಮ್ಮ ವೀಕ್ನೆಸ್ಗಳು, ನಮ್ಮ ಸ್ಟ್ರೆಂತ್ಗಳು, ನಾವು ಏನಕ್ಕೆ ಬೇಗ ಸೋಲ್ತೀವಿ, ಏನಕ್ಕೆ ಬೇಗ ನಾವು ಯಾವುದೇ ಕೆಲಸ ನಾವು ಮುಂದುವರ್ಸ್ಕೊಂಡು ಮಾಡ್ತೀವಿ ಅನ್ನೋಂಥ ಪ್ರತಿಯೊಂದು ವಿಷಯನೂ ನಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ನಮಗೆ ನಾವೇ ಚೆನ್ನಾಗಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಬೇರೆಯವರು ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ಹಾಗಾಗಿ ವೆಲ್ತ್ ಕ್ರಿಯೇಷನ್ ಜರ್ನಿನಲ್ಲಿ ಆಧ್ಯಾತ್ಮದಲ್ಲಿ ಪ್ರಪ್ರಥಮವಾಗಿ ಏನಂದರೆ ಸೆಲ್ಫ್ ಅವೇರ್ನೆಸ್ ಅಂತ ಕರಿತೀವಿ. ಓಕೆ. ಅಂದರೆ ನಮಗೆ ನಾವು ಯಾರು ಅಂತ ಇರುವಂಥ ಅರಿವು ಅದು ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಸದ್ಗುರು ಅವರು ಒಂದು ಮಾತು ಹೇಳ್ತಾರೆ, ಮನುಷ್ಯ ಯಾವಾಗ ಇಲ್ಲಿಗೆ ಅಂದರೆ ಅವರ ಈಶಾ ಫೌಂಡೇಶನ್ ಆಶ್ರಮಕ್ಕೆಲ್ಲ ಬಂದಾಗ ಅಲ್ಲಿ ಬರುವಂಥವ್ರು ತುಂಬ ಮೈಂಡ್ ಒಳಗಡೆ ಇಟ್ಕೊಂಡು ಬಂದಿರ್ತಾರೆ, ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ನೆಕ್ಸ್ಟು ನನಗೆ ಮುಕ್ತಿ ಸಿಕ್ಬಿಡುತ್ತೆ, ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ. ಅಲ್ಲ, ನೀನು ಅದು ಮಾಡೋದಕ್ಕಿಂತ ಮುಂಚೆ ಮೊದಲು ನೀನು ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡು ಮಾರಾಯ. ನಿನಗೆ ಅದು ಯಾವಾಗ ಆಗುತ್ತೆ, ನೀ ಕಣ್ಣು ಮುಚ್ಕೊಂಡು ನಿನ್ನ ಜೊತೆ ಕೂತ್ಕೊಂಡಾಗ, ಅವಾಗ ಮಾತ್ರ ನಿನ್ನನ್ನು ನೀನು ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸೇಮ್ ವೇ ಲೈಫಲ್ಲಿ ಹಣ ಮಾಡೋದಕ್ಕಿಂತ ಮುಂಚೆ ಅವನು ಆಧ್ಯಾತ್ಮದ ರಿಲೇಷನಲ್ಲಿ ಇರಬೇಕು. ಆಧ್ಯಾತ್ಮ ಅಂತ ಹೇಳಿದ ಮಾತ್ರಕ್ಕೆ ವೈಟ್ ಆ್ಯಂಡ್ ವೈಟ್ ಬಟ್ಟೆ ಹಾಕೊಳ್ಳೋದಲ್ಲ, ಮೈ ತುಂಬ ರುದ್ರಾಕ್ಷಿ ಹಾಕೊಳ್ಳೋದು ಅಲ್ಲ, ಅದಲ್ಲ ಆಧ್ಯಾತ್ಮ ಅಂತ ಹೇಳಿದ್ರೆ. ದ ವೇ ಹಿ ಥಿಂಕ್ಸ್, ದ ವೇ ಹಿ ಫೀಲ್ಸ್, ದ ವೇ ಹಿ ಸ್ಪೀಕ್ಸ್, ಅದು ಆಧ್ಯಾತ್ಮ ಆಗಿರುತ್ತೆ.